ಹೀಗೆ 200 ವರ್ಷಗಳ ಹಿಂದೆ ಈ ದೇಶದಲ್ಲಿ ಇದ್ದಂಥ ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ವಿರುದ್ಧ ದಲಿತ ಅಂದರೆ ಅಸ್ಪೃಶ್ಯ ಸಮಾಜಗಳ ಮೇಲೆ ಊರಿನ ಒಳಗಡೆ ಪ್ರವೇಶ ಮಾಡದಿರ ಹೇರಿದಂಥ ಒಂದು ಕಟ್ಟುಪಾಡುಗಳನ್ನು ವಿರೋಧಿಸಿ ಬಾಜಿರಾವ್ ಪೇಶ್ವೆ ವಿರುದ್ಧ 1818ರಲ್ಲಿ ನಡೆದಂಥ ಭೀಮಾ ಕೊರೆಗಾಂವ್ ವಿಜಯೋತ್ಸವ ದಿನದ ಅಂಗವಾಗಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಎಲ್ಲ ಚಳುವಳಿಗಳು, ದಲಿತ ಚಳುವಳಿಗಳು, ಪ್ರಗತಿಪರ ಚಳುವಳಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು, ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜಯ ಸ್ತಂಭ ನಮ್ಮ KEB ಸರ್ಕಲ್ನಿಂದ ಮೆರವಣಿಗೆ ಮಾಡಿ ಅಲ್ಲಿನ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅಂದರೆ, ಇದು ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂಥೇಳಿ. ಆ ಇತಿಹಾಸವನ್ನು ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ತಿಳಿಸಬೇಕು. 30,000 ಪೇಶ್ವೆ ಸೈನ್ಯವನ್ನು 500 ಜನ ಮಹರ್ ಸೈನಿಕರು ಸೋಲಿಸಿ ಆ ವಿಜಯವನ್ನು ಪಡೆದಿರತಕ್ಕಂಥದ್ದು. ಆ ವಿಜಯದ ಪ್ರತೀಕವಾಗಿ ನಮಗೆ ಒಂದಷ್ಟು ಶಿಕ್ಷಣ ಸಿಕ್ತು, ಒಂದಷ್ಟು ಹೊಸ ಬಟ್ಟೆ ತೊಡ್ತಕ್ಕಂಥದ್ದು ಸಿಕ್ತು, ಮತ್ತು ಊರೊಳಗಡೆ ಪ್ರವೇಶ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ವು. ಅವರ ತ್ಯಾಗ ಬಲಿದಾನವನ್ನು, ಅದು ವಿಜಯೋತ್ಸವ ಒಂದು ಕಡೆ ಆದರೆ ಒಂದು ಕಡೆ ದುಃಖ ಕೂಡ ಆವತ್ತು ನಮಗೆ. ಯಾಕಂದರೆ ನಮ್ಮ 21 ಜನ ಯೋಧರನ್ನು ಅವತ್ತು ಕಳ್ಕೊಳ್ತೀವಿ, ಮಹಾರ್ ಸೈನಿಕರನ್ನು ಕಳ್ಕೊಳ್ತೀವಿ. ಈ ಎರಡೂ ಘಟನೆಗಳನ್ನು ನಮ್ಮ ಸಮಾಜಗಳಿಗೆ ಮತ್ತು ಬೇರೆ ಬೇರೆ ಸಮಾಜಗಳಿಗೆ, ಈ ದೇಶದ ಸಮಾಜಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಆವತ್ತು ಜನವರಿ 1ನೇ ತಾರೀಕು ಈ 2026ರಲ್ಲಿ ನಡೀತಕ್ಕಂಥ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹೊಸಕೋಟೆಯಲ್ಲಿ ಮಾಡ್ತಕ್ಕಂಥದ್ದೇಳಿ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ವಿಚಾರವಂತರು, ನೌಕರರು, ಮಹಿಳೆಯರು ಮತ್ತು ಯುವಕರು, ನಮ್ಮ ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ದಲಿತ ಚಳವಳಿ ಅವರಲ್ಲಿ ಮನವಿಯನ್ನು ಕೂಡ ಮಾಡುತ್ತೆ.